ಅಪ್ಪ ಏನಿದೆಲ್ಲ ಮಾಮೂಲಿ ಜ್ವರ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಮೈಯೆಲ್ಲ ಸುಟ್ಟೋಗ್ತಿದೆ. ಚಳಿ ಜ್ವರ ಬಂದು ನಡುಕ್ತಿದ್ದಾಳೆ. ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬೇಕಲ್ವಾ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಶ್ರೀಮಂತು, ನಿಮ್ಮ ಅಪ್ಪನ ಏನು ಅನ್ಬೇಡ್ವೋ. ಅವನು ಜಾನ್ವಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ಡಾಕ್ಟ್ರು ಡೆಂಗ್ಯೂ ಜ್ವರ ಇರಬೇಕು, ಅದಕ್ಕೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರಂತೆ. ಹೌದೇನಪ್ಪ? ಹೌದು ಶ್ರೀಮಂತು. ಇದ್ದಕ್ಕಿದ್ದಾಗೆ ಟೆಸ್ಟ್ಗೆ, ಸ್ಕ್ಯಾನ್ಗೆ, ಟ್ರೀಟ್ಮೆಂಟ್ಗೆ 20 ರಿಂದ 30 ಸಾವಿರ ಬೇಕು ಅಂದರೆ ಎಲ್ಲಿಂದ ಹೊಂದಿಸ್ಲಿ? ಅದಕ್ಕೆ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ನೀನೀಗಾಗಲೇ ಮದುವೆ ಖರ್ಚು ಜಾಸ್ತಿ ಆಯಿತು ಅಂತ ಕೋಪದಲ್ಲಿದ್ದೀಯಾ. ಈಗ ಈ ಖರ್ಚು ಬಗ್ಗೆನೂ ಹೇಳಿದ್ರೆ ಎಲ್ರಿಗೂ ಬೈತೀಯ ಅಂತ ನಾವು ಯಾರೂ ನಿನ್ಗೆ ಹೇಳಲಿಲ್ಲ ಕಣೋ. ಇವೆಲ್ಲ ನನ್ನ ಇಷ್ಟನೇ ಅರ್ಥ ಮಾಡ್ಕೊಂಡಿರೋದು. ನಾನು ಪೈಸೆ ಉಳಿಸೋ ಜುಗ್ಗನಾಗಿರ್ಬೋದು, ಆದರೆ ಯಾರು ಬೇಕಾದ್ರೂ ಸಾಯ್ಲಿ ಅನ್ನೋಷ್ಟು ಕ್ರೂರಿ ಅಲ್ಲ. ಕಾಲೇಜಿಗೆ ಸೇರ್ಸೋ ಕಾಲ ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಿಜ, ಆದರೆ ಹಾಸ್ಪಿಟಲ್ಗೆ ಯಾವತ್ತು ಖರ್ಚು ಮಾಡಲ್ಲ ಅಂತ ಹೇಳಿಲ್ಲ, ಮುಂದೇನೂ ಹೇಳಲ್ಲ. ಯಾಕಂದ್ರೆ ಜಾನ್ವಿ ನನ್ನ ತಂಗಿ. ದುಡ್ಡಿಗಿಂತ ನನಗೆ ನನ್ನ ತಂಗಿ ಆರೋಗ್ಯನೇ ಮುಖ್ಯ. ನನ್ನ ತಂಗಿನ ಹೇಗೆ ನೋಡ್ಕೋಬೇಕು, ಹೇಗೆ ಜೋಪಾನ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನಿದ್ರ ಮೇಲೆ ಸರಿ ಆಗಲ್ಲ. ಜನ್ವಿ ಬಾ, ಹಾಸ್ಪಿಟಲ್ಗೆ ಹೋಗೋಣ ಬಾ. ಬಾ ಸಮರ್ಥ, ಹೆಲ್ಪ್ ಮಾಡು. ಹಾಳ ಏ ಜನ್ವಿ, ಅಣ್ಣ ಆಗ್ತಿಲ್ಲ ಅಣ್ಣ. ಸಮರ್ಥ ಬಿಡು. ಅಪ್ಪ ಬನ್ನಿ, ಬರಬೇಗ. ಅಮ್ಮ, ನನ್ನ ಮಗ ಈ ಕುಟುಂಬದ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನಂತ ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಹೌದು ಕಣೋ, ನಾವೇ ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ. ನಡಿಯಮ್ಮ, ನೋಡೋಣ. ಅಕ್ಕ, ಅಮ್ಮ ಜಮೀನ್ ಪತ್ರಕ್ಕೋಸ್ಕರ ಈ ಥರ ಎಲ್ಲ ನಾಟಕ ಆಡ್ತಾರಂತ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಅಲ್ಲ, ಯಾರಾದರೂ ಮನೆಯವ್ರನ್ನ ಕಾಪಾಡೋಕ್ಕೋಸ್ಕರ ಬೇರೆಯವ್ರಿಗೆ ಮೋಸ ಮಾಡ್ತಾರೆ, ಆದರೆ ಇಲ್ಲಿ ಅಮ್ಮ ಅವ್ರು ಸೇಫ್ ಆಗೋಕ್ಕೋಸ್ಕರ ನಮಗೇನೆ ಮೋಸ ಮಾಡ್ತಿದ್ದಾರೆ. ಎಲ್ಲ ಕಲಿಯುಗ. ಅಕ್ಕ, ಅಮ್ಮನ ಹಾಗೆ ಬಿಡಬಾರ್ದಿತ್ತು. ಅಪ್ಪ ಹೇಗೋ ಹೊಡೆದು ಬುದ್ಧಿ ಕಲಿಸ್ತಿದ್ರು, ನೀನ್ ಅಡ್ಡ ಹೋಗಿ ಎಲ್ಲ ಹಾಳು ಮಾಡ್ದೆ. ನಮ್ಮು ಈ ಥರ ಎಲ್ಲ ಮಾತಾಡಕ್ಕೆ ಎಲ್ಲಿಂದ ಕಲಿತೆ? ಅಪ್ಪ ಅಮ್ಮಂಗೆ ಹೊಡಿಯೋಕೆ ಹೋದಾಗ ಅದನ್ನ ತಡಿಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಬಿಟ್ಟು ಹೊಡಿಲಿ ಅಂತ ಹೇಳೋದು ದೊಡ್ಡ ತಪ್ಪು. ಆದರೂ ಅಕ್ಕ, ನಂಗೆ ಯಾಕೋ ನಮ್ರತ ಹೇಳೋದು ಸರಿಯಾಗಿದೆ ಅನಿಸ್ತಿದೆ. ಇಷ್ಟು ದಿನ ಜಮೀನ್ ಪತ್ರ ಕೊಡ್ತೀನಿ ಅಂತ ನಾಟಕ ಮಾಡಿ ಈ ಕೊನೆ ಟೈಮಲ್ಲಿ ಕೊಡಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗತ್ತಾ? ಅಷ್ಟು ಸಾಲದೆ ಪತ್ರ ಇಸ್ಕೊಂಡ್ರೆ ವಿಷ ಕೂಡ ಸಾಯ್ತೀನಿ ಅಂತ ಹೆದರ್ಸೋದು ಬೇರೆ ಮಾಡ್ತಿದ್ದಾರೆ. ಇದೆಲ್ಲ ಸರಿನಾ ಹೇಳು? ಜಮೀನ್ ವಿಷಯಕ್ಕೋಸ್ಕರ ನಮಗೆ ವಿಷ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅನಿಸ್ತಾ ಇದೆ. ಕಿಟ್ಟಿ, ಏನೋ ಕೋಪದಲ್ಲ ಹಾಗೆ ಹೇಳಿರ್ತಾರೆ, ಅದನ್ನ ದೊಡ್ಡ ಮಾಡಬೇಡ್ವೋ? ಅಕ್ಕ, ಇಷ್ಟೆಲ್ಲ ಆದ್ರೂ ನೀನು ಅಮ್ಮನ ಪರವಾಗಿ ಮಾತಾಡ್ತಿದ್ಯಲ್ಲ. ಅಮ್ಮ ಎಷ್ಟೆಲ್ಲ ಕೆಟ್ಟದಾಗ ನಡ್ಕೊಂಡಿದಾರಂತ ಯೋಚನೆ ಮಾಡು. ಈ ತರ ನೀನ್ ಅವ್ರ ಪರ ವಹಿಸ್ಕೋತಾ ಇದ್ರೆ ಒಂದಲ್ಲ ಒಂದಿನ ನಮ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತಾರ ಅಷ್ಟೇ. ಹೌದು ಅಕ್ಕ, ನೀನು ಅಮ್ಮನ್ನ ನಂಬಕ್ ಹೋಗ್ಲೇಬೇಡ. ಅಮ್ಮನ ಪರವಾಗಿ ವಹಿಸ್ಕೊಂಡು ಮಾತಾಡಕ್ಕಂತೂ ಹೋಗ್ಲೇಬೇಡ. ಆವಾಗಲೇ ಅಮ್ಮಂಗೆ ಬುದ್ಧಿ ಬರೋದು.
ಮಕ್ಕಳಾದವ್ರು ನಾವೇ ಅವ್ರ ಜೊತೆ ನಿಂತಿಲ್ಲ ಅಂದ್ರೆ ಇನ್ ಯಾರು ನಿಲ್ತಾರೆ ಹೇಳಿ? ಮಕ್ಕಳಿಗೆ ಹೆತ್ತೋರೇ ಎಲ್ಲ, ಹೆತ್ತೋರಿಗೆ ಮಕ್ಳ ಭವಿಷ್ಯನೇ ಎಲ್ಲ.